ಫೀನಿಕ್ಸ್ ವಿಜಯ್ ಸೇತುಪತಿ ಅವರ ಮಗ ಸೂರ್ಯ ಅವರು ನಟಿಸಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಡೀಸೆಂಟ್ ಮೂವಿ. ಲಿಟ್ರಲಿ 0 ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಈ ಮೂವಿನ ನೋಡೋದಕ್ಕೆ ಹೋಗಿದ್ದೆ. ಆದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ಈ ಮೂವಿ ಇಂಪ್ರೆಸ್ ಮಾಡ್ತು. ಒಬ್ಬ ಸ್ಟಂಟ್ ಡೈರೆಕ್ಟರ್ ಒಂದು ಆಕ್ಷನ್ ಮೂವಿನ ಡೈರೆಕ್ಟ್ ಮಾಡಿದ್ರೆ ಆ ಮೂವಿಯ ಔಟ್ಪುಟ್ ಹೇಗಿರುತ್ತೆ ಅನ್ನೋದನ್ನ ಈ ಮೂವಿ ತೋರಿಸಿದೆ. ಫೇಮಸ್ ಸ್ಟಂಟ್ ಕೊರಿಯೋಗ್ರಾಫರ್ ಅನಲ್ ಅರಸು ಅವರ ಮೊದಲ ನಿರ್ದೇಶನದ ಸಿನಿಮಾ ಇದು. ಖಂಡಿತ ಸಿನಿಮಾ ನೋಡ್ತಿರೋಷ್ಟೊತ್ತು ಎಲ್ಲೂ ಕೂಡ ಇದು ಇವರ ಮೊದಲ ಸಿನಿಮಾ ಅನ್ನೋ ಡೌಟೇ ಬರಲ್ಲ, ಅಷ್ಟು ನೀಟಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಈ ಮೂವಿ ರಿಲೀಸ್ಗೂ ಮುಂಚೆ ಹಾಗೂ ರಿಲೀಸ್ ನ ನಂತರ ಕೂಡ ಸೂರ್ಯ ವಿಜಯ್ ಸೇತುಪತಿ ಅವರು ಮಾಡಿಕೊಂಡಂತ ವಿವಾದಗಳಿಂದ ಸಾಕಷ್ಟು ಪ್ರಚಾರವನ್ನ ಪಡ್ಕೊಂಡಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವತಃ ವಿಜಯ್ ಸೇತುಪತಿ ಅವರೇ ಬಂದು ಮಾಧ್ಯಮಗಳ ಮುಂದೆ ಕ್ಷಮೆ ಯಾಚಿಸಿರ್ತಾರೆ. ಇನ್ನು ಈ ಫಿನಿಕ್ಸ್ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಬಿಗಿನಿಂಗ್ ನಲ್ಲಿ ಒಬ್ಬ ಪವರ್ಫುಲ್ ಪೊಲಿಟಿಷಿಯನ್ ನ ಒಬ್ಬ ಸಾಧಾರಣ 17 ವರ್ಷದ ಹುಡುಗ ಕೊಲೆ ಮಾಡ್ತಾನೆ. ಆ ಹುಡುಗ ಆ ಪೊಲಿಟಿಷಿಯನ್ ನ ಕೊಲೆ ಮಾಡೋದಕ್ಕೆ ಕಾರಣ ಏನು, ಹಾಗೂ ಆ ಪೊಲಿಟಿಷಿಯನ್ ನ ಕಡೆಯವರು ಈ ಹುಡುಗನನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾರೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸಿನಿಮಾದ ಡೈರೆಕ್ಟರ್ ಅನಲ್ ಅರಸು ಅವರು ಜವಾನ್ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ವಿಜಯ್ ಸೇತುಪತಿ ಅವರ ಮಗನನ್ನ ನೋಡಿ ತನ್ನ ಸಿನಿಮಾದ ಕತೆಗೆ ಇವನೇ ಕರೆಕ್ಟ್ ಆದ ಹೀರೋ ಅಂತ ಅಪ್ರೋಚ್ ಕೂಡ ಮಾಡಿದ್ರಂತೆ. ಈ ಸಿನಿಮಾದಲ್ಲಿ ಸೂರ್ಯ ಸೇತುಪತಿ ಅವರ ವಯಸ್ಸಿಗೂ ಮೀರಿದಂತ ಆಕ್ಷನ್ ಸೀಕ್ವೆನ್ಸಸ್ ಇರುತ್ತೆ. ಡೈರೆಕ್ಟರ್ ಅದನ್ನ ತುಂಬಾ ನೀಟ್ ಆಗಿ ಕನ್ವಿನ್ಸ್ ಮಾಡಿದ್ದಾರೆ. ಡೈರೆಕ್ಟರ್ ಈ ಸಿನಿಮಾದಲ್ಲಿ MMA ಅನ್ನೋ ಸ್ಪೋರ್ಟ್ಸ್ ನ ತರೋ ಮೂಲಕ ನೋಡೋ ಪ್ರೇಕ್ಷಕನಿಗೆ ಹೀರೋ ಈ ಫೈಟ್ ಅನ್ನ ಕಲ್ತಿರೋದ್ರಿಂದಾನೆ ಅಷ್ಟು ಸಲೀಸಾಗಿ ಎಲ್ಲರನ್ನ ಹೊಡೆದಾಗ್ತಾನೆ ಅಂತ ಅನ್ಸುತ್ತೆ. MMA ಫೈಟಿಂಗ್ ಆಕ್ಷನ್ ಮೂವೀಸ್ ಗೆ ಹೇಳಿ ಮಾಡಿಸಿದಂತ ಸ್ಪೋರ್ಟ್ಸ್ ಆಗಿದ್ದು ಅದನ್ನ ಡೈರೆಕ್ಟರ್ ತುಂಬಾ ನಾಜೂಕಾಗಿ ಈ ಸಿನಿಮಾದಲ್ಲಿ ಬಳಸ್ಕೊಂಡಿರ್ತಾರೆ. ಸ್ವತಃ ಅನಲ್ ಅರಸು ಅವರೇ ಒಬ್ಬ ಫೇಮಸ್ ಸಾಹಸ ನಿರ್ದೇಶಕರಾಗಿರೋದ್ರಿಂದ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಒಂದೊಂದು ಫೈಟ್ ಕೂಡ ಸೂಪರ್ ಆಗಿ ಬಂದಿದೆ. ಸಿನಿಮಾದುದ್ದಕ್ಕೂ ಒಂದು ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರುತ್ತೆ. ಇಲ್ಲಿ ಯಾವುದೇ ಅನಾವಶ್ಯಕವಾದ ಲವ್ ಟ್ರ್ಯಾಕ್ ಆಗಲಿ ಸಾಂಗ್ಸ್ ಆಗಲಿ ಇರೋದಿಲ್ಲ. ಸ್ಯಾಮ್ CS ಅವರ BGM ಸಿನಿಮಾದಲ್ಲಿ ಬರುವಂತ ಆಕ್ಷನ್ ಸೀಕ್ವೆನ್ಸಸ್ ನ ಎಲಿವೇಟ್ ಮಾಡಿದೆ. ಸಿನಿಮಾಟೋಗ್ರಫಿ ಇಸ್ ಡೀಸೆಂಟ್, ಎಡಿಟಿಂಗ್ ಇಸ್ ಕ್ರಿಸ್ಪ್. ಇಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಓವರ್ ಆಲ್ ಸೂರ್ಯ ಸೇತುಪತಿ ಅವರಿಗೆ ಒಂದು ಡೀಸೆಂಟ್ ಡೆಬ್ಯೂ ಅಂತ ಹೇಳ್ಬೋದು. ನೀವೇನಾದ್ರೂ ಆಕ್ಷನ್ ಪ್ಲೇಯರ್ ಆಗಿದ್ರೆ ಈ ಮೂವಿನ ಒಂದ್ಸಲ ಟ್ರೈ ಮಾಡಬಹುದು. ಸದ್ಯಕ್ಕೆ ಥಿಯೇಟರ್ ಅಲ್ಲಿ ಇದೆ, OTT ಬಂದ್ಮೇಲೆ ಒಂದ್ಸಲ ನೋಡಿ. ಇದಾಗಿರುತ್ತೆ ಫಿನಿಕ್ಸ್ ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.